ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ಬೋದು. ಇವತ್ತಿನ ಲೇಟೆಸ್ಟ್ ಆಗಿ ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಯಾವ ರೀತಿ ಯಾರ್ಯಾರಿಗೆ ಕಳಪೆ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಉತ್ತಮ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದೇ ರೀತಿ ಇದು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮತ್ತೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಪ್ರೋಮೋದಲ್ಲಿ ಹೇಳಿದಾಗೆ ಗಿಲ್ಲಿ ನಟಗೆ ಅವ್ರಿಗೆ 3 ಜನ ಆಗಿರ್ತಾರಲ್ಲ, ರಘು ಮತ್ತು ಅಶ್ವಿನಿ ಮತ್ತು ಚೈತ್ರ ಅವರು 3 ಜನ ಇದಾರಲ್ಲ, ಅವರು ಪರ್ಟಿಕ್ಯುಲರ್ ರೀಸನ್ ಕೊಟ್ಟಿದ್ದಾರೆ, ಸರಿನಾ ತಪ್ಪ ಅಂತ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಇದ್ರಲ್ಲಿ ಯಾವ ರೀತಿ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಪಾಪ ಗಿಲ್ಲಿ ನಟ ಕಾಮಿಡಿ ಮಾಡ್ತಾ ಇರೋದು ತಪ್ಪಾಗಿದ್ದೀರಿ ಎಲ್ಲರಿಗೂ. ಇವ್ರಿಗೂ ಅವರೆಲ್ಲರೂ ಹೇಳ್ತಾರೆ, ಗಿಲ್ಲಿ ನಟ ಏನೋ ಹೇಳ್ತಾರೆ, ಇವ್ರಿಗೆ ಕಾಮಿಡಿ ಮಾಡಿದ್ದಾನ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಅದು ಇದು ಅಂತ ಏನೇನು ಹೇಳಿ ಗಿಲ್ಲಿ ನಟ ಕೊಟ್ಟಿರೋದು ಕಾಣ್ತಾ ಇದೆ ಇಲ್ಲಿ ಸ್ಪಷ್ಟವಾಗಿ. ಯಾಕಂದ್ರೆ ಅವ್ರು ಕಾಮಿಡಿ ಮಾಡ್ತಾ ಇರೋದೇ, ಯಾಕಂದ್ರೆ ಬಂದಿರೋದೇ ಕಾಮಿಡಿ ಅಂತ, ಅವರು ಕಾಮಿಡಿ ಮಾಡೋದೇ ತಪ್ಪ ಅನ್ಸ್ಬಿಟ್ಟಿದೆ ಇಲ್ಲಿ ಜನಗಳಿಗೆ. ಇದರಲ್ಲಿ ಯಾರು ಸರಿ ಯಾರು ತಪ್ಪ ಅಂತಂದು ನೀವು ತಪ್ಪದೇ ಕಮೆಂಟ್ ಮಾಡಿ. ಇದರಲ್ಲಿ ರೀಸನ್ ಕೊಟ್ಟಿದ್ದಾರಲ್ಲ, ರಘು ಅವರು ಮತ್ತು ಅಶ್ವಿನಿ ಅವರು, ಚೈತ್ರ ಅವರು ಕೊಟ್ಟಿರೋ ರೀಸನ್ ಸರಿನಾ ತಪ್ಪ ಅಂತ ತಪ್ಪದೇ ತಿಳಿಸಿ ಫ್ರೆಂಡ್ಸ್. ಇದರಲ್ಲಿ ಅಶ್ವಿನಿ ಮ್ಯಾಮ್ ಹೇಳ್ತಾರೆ, ಅವ್ರಿಗೆ ನಮ್ಮ ಪ್ರಚಾರ ನಿಮ್ಮ ವಿಚಾರ ಅಂತ ಹೇಳ್ತಾರೆ. ಇದು ಯಾವ ರೀತಿ ಸರಿ, ಯಾವ ರೀತಿ ಇಂಟೆನ್ಷನ್ ಅಲ್ಲಿ ಹೇಳ್ತಿದಾರೆ ಅಂತ ಗೊತ್ತಾಗ್ತಿದೆ. ಕಳಪೆ ಕೊಟ್ಟಿದ್ದು ಸರಿನಾ ತಪ್ಪ? ಗಿಲ್ಲಿ ಅಭಿಮಾನಿಗಳು ಇದ್ರೆ ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ಅವ್ರ ಕ್ಲೋಸ್ ಗೆಳೆಯ ಆಗಿರೋ ಅಥವಾ ದೊಡ್ಡವರಾಗಿರುತ್ತಂತ ಅವ್ರು ರಘು ಇದಾರಲ್ಲ, ರಘು ಸರ್ ಕೂಡ ಅವರು ಅದೇ ರೀತಿ ಹೇಳ್ತಿದ್ದಾರೆ. ಅವ್ರ ಪರ್ಸನಲ್ ಒಂದು ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ಬಿಟ್ಟೆಲ್ಲ ದಾಟ್ಕೊಂಡು ಹೋಗ್ತಿದ್ದಾರೆ ಇವ್ರ ಕಾಮಿಡಿಯಲ್ಲಿ. ಅದಕ್ಕೋಸ್ಕರ ಗಿಲ್ಲಿ ಅವರೇ ಈಗ ಕಳಪೆ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ಇದು ಯಾವ ರೀತಿ ಸರಿನೋ ಯಾವ ರೀತಿ ತಪ್ಪಂತ ಗೊತ್ತಿಲ್ಲ. ಆದ್ರೆ ಕೆಲವು ಟೈಮಲ್ಲಿ ಗಿಲ್ಲಿ ಮಾತಾಡಿದಾನೆ ಅಂತ ಇಲ್ಲ ಅಂತಲ್ಲ, ಆದ್ರೆ ಅವ್ರಿಗೂ ಒಂದು ಪರ್ಸನಲ್ ಸ್ಪೇಸ್ ಇದ್ದಾಗ ಅವರು ಮಾತಾಡಿದ್ದು ತಪ್ಪು ಅಂತ ಹೇಳ್ಬೋದು. ಆದ್ರೆ ಕೆಲವು ಟೈಮಲ್ಲಿ ಎಲ್ಲ ಗಿಲ್ಲಿ ಜೊತೆ ಎಲ್ಲ ರಘು ಸರ್ ಎಲ್ಲ ಚೆನ್ನಾಗಿ ಇರ್ತಾರೆ, ಆದ್ರೂ ಈ ತರ ಹೇಳಿದ್ದು ಯಾಕೋ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಮತ್ತೆ ಇದಕ್ಕೆ ನಿಮ್ಮ ಒಪಿನಿಯನ್ ಏನಂತ ತಪ್ಪೇ ತಿಳಿಸಿ. ಮತ್ತೆ ಇದು ನೆಕ್ಸ್ಟ್ ಬರ್ತಾರೆ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ, ಅವ್ರೇನೋ ವಯಸ್ಸಿನ ವಿಚಾರದಲ್ಲಿ ಏನೋ ಹೇಳ್ತಾರೆ ಫ್ರೆಂಡ್ಸ್, ಅದು ಸರಿನೋ ತಪ್ಪು ಅಂತ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವರು ವಯಸ್ಸಾಗಿದೆ ಅಂತ ಯಾವ್ದೋ ಒಂದು ಟಾಸ್ಕ್ ವಿಚಾರದಲ್ಲಿ ಹೇಳ್ತಿರ್ತಾನೆ ಗಿಲ್ಲಿ ಅವರು. ವಯಸ್ಸಿನ ಹುಡುಗಿಯರು ಬಂದಿದ್ದಾರೆ ನೋಡಿ ಅಂತಂದು ಏನೋ ಹೇಳ್ತಾನೆ ಗಿಲ್ಲಿ. ಅದಕ್ಕೋಸ್ಕರ ಇವರು ಕಳಪೆ ಕೊಟ್ಟಿದ್ದು ಸರಿನಾ ತಪ್ಪ ಅಂತ ತಿಳಿಸ್ತಾ ಹೋಗಿ. ಮತ್ತೆ ಅದೇ ರೀತಿ ಇವರು ಮಾತಾಡಿದ್ದು ಸರಿನಾ ತಪ್ಪ. ಮತ್ತೆ ಅವ್ರು ಗಿಲ್ಲಿ ನಟ ಹೇಳ್ತಾರೆ, ನಿಮ್ಗೆ ವಯಸ್ಸಾಗಿದಮ್ಮ ನಾವು ಹೇಳಿದ್ದು, ಆದ್ರೆ ವಯಸ್ಸಾಗಿದೆ ಅಂತ ಅವಳು ಹೇಳ್ತಾರೆ, ಚೈತ್ರ ಕುಂದಾಪುರ ಹೇಳ್ತಾರೆ, ನಾನು ಹೇಳೋ ರೀತಿಯಲ್ಲಿ ಒಂದ್ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, 3ನೇ ಸಲಕ್ಕೆ ಮಾತ್ರ ನಾನು ನನ್ನ ಭಾಷೆಲ್ಲ ಮಾತಾಡ್ಬೇಕಂತ ಹೇಳಿ. ಆಗ ಗಿಲ್ಲಿ ಸಹ ಅವ್ರಿಗೆ ಟ್ರಿಗರ್ ಆಗುತ್ತೆ, ಟ್ರಿಗರ್ ಆಗ್ಬಿಟ್ಟು ಹೇಳ್ತಾರೆ, ಹಾಗಾದ್ರೆ ಯಾವ ಭಾಷೆಯಲ್ಲಿ ಮಾತಾಡ್ತೀಯಮ್ಮ ಮಾತಾಡೋಗಾರ ನಾನು ನೋಡ್ತೇನೆ ಅಂತ ಹೇಳ್ತಾರೆ. ಅವಾಗ ಅಭಿ ಅವರು ಕೂಡ ಬಾಯಿ ಮುಚ್ಚಿಸ್ತಾರೆ, ಸಾಕು ಇನ್ನ ಮುಂದೆ ಇದ್ದಾರೆ ಅಂದ್ರೆ ಈ ಮಾತಿನ ಪ್ರಕಾರ ಏನಂದ್ರೆ ಅಭಿ ಅವ್ರು ಹೇಳ್ತಾರೆ, ಯಾಕಂದ್ರೆ ಕ್ಯಾಪ್ಟನ್ ಆಗಿದ್ದಾರೆ ಇವರ, ಅವ್ರು ಹೇಳ್ತಾರೆ ಮುಂದೆ ಇನ್ನೊಬ್ರು ಯಾರೋ ಕಳಪೆ ಕೊಡ್ತಾರೆ ಯಾರೋ ಅಂತ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳೋಕ್ಕೋಸ್ಕರ ಅವ್ರು ಅಭಿ ಅವರು ಸುಮ್ನೆ ಅಂತ ಗಿಲ್ಲಿಗೆ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲಿ ಗಿಲ್ಲಿ ಕೊಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಇವರು ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ರಾಶಿಕಾ ಆಯ್ತು, ಸೂರಜ್ ಆಯ್ತು, ಮತ್ತೆ ಅಶ್ವಿನಿ ಮ್ಯಾಮ್ ಅವರು ಕೂತು ಮಾತಾಡ್ತಿದ್ದಾರೆ ಒಂದು ಎಪಿಸೋಡ್ ಅಲ್ಲಿ, ಲೈವ್ ಅಲ್ಲಿ ಹೇಳ್ತಿದ್ದಾರೆ. ಇವರು ಗಿಲ್ಲಿ ನಟ ಅಶ್ವಿನಿ ಮ್ಯಾಮ್ ಹೇಳ್ತಾರೆ, ಗಿಲ್ಲಿ ನಟನಿಗೆ ಇದು ಕಾಮಿಡಿ ಶೋ ಆಗ್ಬಿಟ್ಟಿದೆ, ಯಾಕಂದ್ರೆ ರಿಯಾಲಿಟಿ ಶೋಗೆ ಇದು ಕಾಮಿಡಿ ಶೋ ಅಂತ ಅನ್ಕೊಂಡು ಬರೀ ಕಾಮಿಡಿ ಮಾಡ್ತಿದ್ದಾರೆ, ಒಂದು ಟಾಸ್ಕ್ ವಿಚಾರ ಅಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂತ ಅಶ್ವಿನಿ ಮ್ಯಾಮ್ ಹೇಳ್ತಿದ್ದಾರೆ. ಅದಕ್ಕೆ ಇವರು ಸೂರಜ್ ಮತ್ತು ರಾಶಿಕ್ ಅವರು ಕೂಡ ಆಲ್ಮೋಸ್ಟ್ ಅವ್ರು ಗಲಪೆ ಗಿಲ್ಲಿಗೆ ಕೊಡ್ಬೋದು ಅಂತ ಹೇಳ್ಬೋದು. ಉತ್ತಮ ಅಂತ ನನ್ನ ಪ್ರಕಾರ ಹೇಳಿದ್ರೆ, ಈ ವಾರ ಚೈತ್ರ ಅವರು ಬಂದ್ರಲ್ಲ, ಚೈತ್ರ ಅವರು ಯಾಕಂದ್ರೆ ಸ್ಪಂದನ ಬದಲು ಆಡಿದ್ರೆ, ಚೆನ್ನಾಗಿ ಆಡಿದ್ರೆ ಟಾಸ್ಕ್ ಅಲ್ಲಿ, ಉತ್ತಮ ಅವ್ರಿಗೆ ಕೊಡ್ಬೋದು ಅಂತ ಅನ್ಕೊಂಡಿದ್ವಿ. ಯಾವ್ದಂತ ಇನ್ನು ಲೇಟೆಸ್ಟ್ ಪ್ರೋಮೋ ಅಪ್ಡೇಟ್ ಆದ್ಮೇಲೆ ನೀವು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಇದೇ ಆಗಿತ್ತು ಇವತ್ತಿನ ಪ್ರೋಮೋ ಅಪ್ಡೇಟ್. ಇದೇ ರೀತಿ ಕಂಟೆಂಟ್ ಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಏನು ಅನ್ಸಂದ್ರೆ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಲವ್ ಯು. ಮುಂದಿನ ವಿಡಿಯೋ ಸಿಗುವ, ಬಾಯ್.